ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತಿನ ರೆಸಿಪಿ ಬ್ರೌನೀಸ್. ಏನೇನು ಬೇಕು ಅಂತ ನೋಡೋಣ. ಮೊದಲು ಗೋಧಿ ಹಿಟ್ಟು, ಬೆಲ್ಲದ ಪುಡಿ, ಬೆಣ್ಣೆ, ಕೋಕೋ ಪೌಡರ್, ಡಾರ್ಕ್ ಚಾಕ್ಲೇಟ್, ಹಾಲು, ನೀರು, ಇನ್ಸ್ಟೆಂಟ್ ಕಾಫಿ ಪೌಡರ್, ವೆನಿಲ್ಲಾ ಎಸೆನ್ಸ್. ಈಗ ಫಸ್ಟ್ ಸ್ಟೆಪ್ಪು, ನಾನು ಡಬಲ್ ಬಾಯ್ಲರ್ ಮೆಥಡ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀರು ತುಂಬಿಸಿ, ಅದ್ರ ಮೇಲೆ ಫುಲ್ಲು ಡ್ರೈ ಇರಬೇಕು ಬಟ್ಲು, ಒಂಚೂರು ನೀರು ಇಟ್ಕೊಡ್ದು ಆ ಥರ ಒಂದು ಬೌಲ್ ಇಟ್ಕೊಂಡು, ಅದಕ್ಕೆ ನಾನು ಫಸ್ಟು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಬರುತ್ತೆ, ಅದನ್ನು ಚಾಪ್ಸ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆಗ್ತಿದ್ದಂಗೆ ಅದು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೆಲ್ಟ್ ಆಗ್ತಾಯಿದೆ, ಆಲ್ಮೋಸ್ಟ್ ಆಯಿತು. ಈಗ ಸ್ವಲ್ಪ ಸ್ಪ್ಯಾಟುಲಾದಲ್ಲಿ ಈ ಥರ ಕಲಿಸ್ಕೊಂಡ್ರೆ ನೀಟಾಗೆಲ್ಲ ಬೇಗ ಮೆಲ್ಟ್ ಆಗೋಗುತ್ತೆ. ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಕೆಳಗಡೆ ಸ್ಟವನ್ನು. ತುಂಬ ಜೋರು ಉರಿ ಇಡಬಾರ್ದು, ಸೀದೋಗುತ್ತೆ. ಈಗ ಆಗಿದೆ, ಮೆಲ್ಟ್ ಆಗಿದೆ. ಈಗ ಇದಕ್ಕೆ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಎಕ್ಸಾಕ್ಟ್ ಮೆಷರ್ಮೆಂಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ಸ್ಟಾರ್ಟಿಂಗಲ್ಲೂ ಹಾಕಿದ್ದೀನಿ, ದಯವಿಟ್ಟು ಅದ್ರ ಪ್ರಕಾರನೇ ಹೋಗಿ. ಮತ್ತು ನಾನು ಪ್ರತಿ ಸಲ ಹೇಳ್ದಂಗೆ ಎಲ್ಲನೂ ನಾವು ವೇಯಿಂಗ್ ಸ್ಕೇಲಲ್ಲೇ ಮೆಷರ್ ಮಾಡಬೇಕಾಗತ್ತೆ. ಬೇಕಿಂಗಿಗೆ ಪರ್ಫೆಕ್ಟಾಗಿ ಆವಾಗಲೇ ಬರೋದು. ಸ್ವಲ್ಪ ಕಲಿಸಿದಾಗ ನೋಡಿ ಬೆಣ್ಣೆನೂ ಕರಗೋಕ್ಕೆ ಶುರು ಆಗುತ್ತೆ. ಸಿಲ್ಕಿ ಥರ ಆಗಿದೆ ನೋಡಿ, ಗೊತ್ತಾಗ್ತಿದೆಯಾ? ಇನ್ನು ಗ್ಯಾಸ್ ಆನಲ್ಲೇ ಇಟ್ಟಿದ್ದೀನಿ, ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ನೋಡಿ ಆಗಿದೆ, ಇದು ಕರಗಿದೆ, ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ. ಆ ಬಿಸಿ ಇರುತ್ತಲ್ಲ ಅದರಕ್ಕೇ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕೋತಾ ಇದ್ದೀನಿ, ಮತ್ತು ಕೋಕೋ ಪೌಡರು ಎರಡೂ ಅದಕ್ಕೆ ಬಿಸಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಆಗಿದೆ. ಈಗ ಕೋಕೋ ಪೌಡ್ರು ಮತ್ತು ಕಾಫಿ ಪೌಡರ್ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಬಿಸಿಗೇ ಇವಾಗ ನೀರು ತೆಗೆದುಬಿಡೋಣ, ಬೇಡ ನಮಗೆ. ಬಟ್ ಅದು ಬೆಚ್ಚಗಿರುತ್ತೆ, ಇನ್ನು ಅದು ವಾಮಾಗೇ ಇದೆ. ಆ ಬಿಸಿಗೆ ಸಾಕು ನಮಗೆ. ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಬಿಡೋಣ. ಇದಕ್ಕೆ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ರಿಂದ 6 ನಿಮಿಷಕ್ಕೆ ಅದು ಬೆಲ್ಲ ಎಲ್ಲ ನೀಟಾಗಿ ಆ ಬಿಸಿಗೆ ಕರಗೋಗುತ್ತೆ ನೋಡಿ. ಈಗ ಹಾಲು ಹಾಕ್ಕೋತೀನಿ. ಇದೆಲ್ಲ ರೂಮ್ ಟೆಂಪ್ರೇಚರಲ್ಲಿದೆ, ಹಾಲು ಮತ್ತು ನೀರು ಎರಡೂ. ನೆಕ್ಸ್ಟು ನೀರು. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ನಾವು ಬ್ರೌನೀಸ್ ಮಾಡ್ತಾ ಇರೋದು ಕಾಫಿ ಬ್ರೌನಿ ಆಗಿರೋದ್ರಿಂದ ಕಾಫಿ ಪೌಡರ್ ಹೈಲೈಟ್ ಆಗಿರುತ್ತೆ ಇದರಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮೊಂದು ಲೈಕ್ ನಮಗೆ ಮೋಟಿವೇಟ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ನನಗೆ ಇನ್ನು ಹೆಚ್ಚೆಚ್ಚು ವೀಡಿಯೋಸ್ ಹಾಕೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಈಗ ಸ್ಪ್ಯಾಟುಲಾ ಪಕ್ಕಕ್ಕೆ ಇಟ್ಬಿಟ್ಟು ವಿಸ್ಕರ್ ತೊಗೊಂಡು ಚೆನ್ನಾಗಿ ಅದನ್ನು ವಿಸ್ಕ್ ಮಾಡ್ಕೊತೀನಿ. ಮೈನ್ಯೂಟ್ ಏನಾರ ಸ್ವಲ್ಪ ಬೆಲ್ಲದ್ದೇನಾರ ಸ್ವಲ್ಪ ಚಂಕ್ಸ್ ಇದ್ದರೆ ಅದು ನೀಟಾಗಿ ಮೆಲ್ಟಾಗಿ ಫುಲ್ ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ಆವಾಗ ಚಾಕ್ಲೇಟ್ ಎಲ್ಲ ಮಿಕ್ಸ್ ಆಗಿ ನೀಟಾಗಿ. ಬೆಲ್ಲ ಫುಲ್ ಕರಗಿದೆ. ಈಗ ನೆಕ್ಸ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಅದನ್ನು ಜರಡಿ ಹಿಡಿದು ಹಾಕಿದ್ರೆ ನೀಟಾಗಿ
ಏರಿಯಾಗಿ ಬರುತ್ತೆ. ಸೊ ಈ ಥರ ಒಂದು ಜಾಲ ಇಟ್ಕೊಂಡು ಇದಕ್ಕೆ ನಾನು ಬೇಕಿಂಗ್ ಪೌಡರ್ ಆಗಲಿ ಬೇಕಿಂಗ್ ಸೋಡಾ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ. ಯಾಕೆಂದರೆ ಇದು ಸ್ವಲ್ಪ ಫಜ್ಜಿ ಟೈಪ್ ಬರುತ್ತೆ ಬ್ರೌನೀಸು. ನೀಟಾಗಿ ಜರಡಿ ಹಿಡ್ಕೊಂಬಿಡಿ. ಈ ಗ್ಯಾಪಲ್ಲಿ ನಾನು ಆ್ಯಸ್ ಯೂಶ್ವಲ್ ಓವನ್ನ ಪ್ರೀ ಹೀಟ್ ಮಾಡಿದ್ದೀನಿ 160 ಡಿಗ್ರೀಸ್ಗೆ ಫಾರ್ 10 ಮಿನಿಟ್ಸು. ಯಾಕೆಂದರೆ ಗೋಧಿ ಹಿಟ್ಟು ಬೇಗ ಮಾಯ್ಸ್ಟ್ ಹೀರೋದ್ರಿಂದ ತುಂಬ ಹೊತ್ತು ಅದನ್ನು ಬಿಡಬಾರ್ದು. ವೆಟ್ಟಿಗೆ ಮಿಕ್ಸ್ ಆದಮೇಲೆ ಮೈದಾ ಥರ ಎಲ್ಲ ಅದನ್ನು ಬಿಡಬಾರ್ದು, ಬೇಗ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಅದನ್ನು ಗಂಟಿಲ್ದಂಗೆ ವಿಸ್ಕ್ ಮಾಡ್ಕೊಂಡು ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ರೆಡಿ ಆಯ್ತು. ಈಗ ಇನ್ನೂ ಒಂದು ಇಂಪಾರ್ಟೆಂಟು, ನಾನಿಲ್ಲಿ 7 ಇಂಚ್ ಟಿನ್ ತೊಗೊಂಡಿದ್ದೀನಿ. ಇದನ್ನು ಇದು ಬೇಕಿಂಗ್ ಪೇಪರ್ನ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಬ್ರೌನೀಸಿಗೆ ಮಾತ್ರ ಈ ಥರನೇ ಹಾಕಬೇಕಾಗತ್ತೆ. ನೀಟಾಗಿ ಆ ಥರ ಸೈಡ್ಸಲ್ಲಿ ಫಸ್ಟು ಮಾರ್ಕ್ ಹಾಕ್ಕೊಂಬಿಟ್ಟು ಆಮೇಲೆ ಆ ಸೈಡಲ್ಲಿ ಬಾಕ್ಸ್ ಇರುತ್ತಲ್ಲ, ಕಾರ್ನರ್ ಬಾಕ್ಸು, ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಯಾಕೆ ಈ ಥರ ಹಾಕೋದು ಅಂದರೆ ಬ್ರೌನೀಸ್ಗೆ ನಾವು ಬೇರೆ ಕೇಕಿಗೆ ಹಾಕ್ದಂಗೆ ಕೆಳಗಡೆ ನಾವು ಇದು ಹಾಕಲ್ಲ, ಏನೋ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಎಲ್ಲ ಮಾಡೋದಿಲ್ಲ. ಸೊ ಪೇಪರ್ ಸಪೋರ್ಟಿಂದನೇ ಅದನ್ನು ನೀಟಾಗಿ ನಾವು ಡಿಮೋಲ್ಡ್ ಮಾಡೋದು. ಸೊ ಸುತ್ತ ಪೇಪರ್ ಇದೆ, ಅದು ಹಿಡಿದು ಎತ್ತಕ್ಕೆ ಈಸಿ ಆಗುತ್ತೆ ಟಿನ್ನಿಂದ ನಮಗೆ, ಅದಕ್ಕೋಸ್ಕರ. ಸೊ ಎಲ್ಲ 4 ಸೈಡ್ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಈಗ ಅದು ಪ್ಲಸ್ ಥರ ಆಗಿದೆ ನೋಡಿ, ಗೊತ್ತಾಯ್ತಾ? ಇವಾಗ ಆ ಕಾರ್ನರ್ಸ್ ನಾವು ಮಾರ್ಕ್ ಹಾಕಿರ್ತೀವಲ್ಲ ನಮ್ಮ ಟಿನ್ ಸೈಜ್ಗೆ, ಆ ಸೈಜ್ ಕರೆಕ್ಟಾಗಿ ಅಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ಈ ಥರ 4 ಸೈಡು ಫೋಲ್ಡ್ ಮಾಡಿಕೊಂಡು ಥರ. ಇವಾಗ ಟಿನ್ ಏನು ಆಯಿಲ್ ಏನು ಅಪ್ಲೈ ಮಾಡಿಲ್ಲ ಅದಕ್ಕೆ, ಜಸ್ಟ್ ಅದನ್ನು ಒಳಗಡೆ ಪ್ಲೇಸ್ ಮಾಡಿ ಆಮೇಲೆ ಸೈಡ್ಸ್ ಎಲ್ಲನೂ ತೆಗೆದುಬಿಡ್ಬೇಕು. ಈ ಥರ ಈ ಎಕ್ಸ್ಟ್ರಾ ಇರೋದನ್ನು ಮೇಲ್ಗಡೆ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಆ ಗ್ರಿಪ್ಪಿಂದನೇ ನಾವು ನೀಟಾಗಿ ಅದನ್ನು ಬ್ರೌನಿನ ಡಿಮೋಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾಲ್ಕು ಸೈಡು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಬಿಡೋಣ. ಆಯಿತು, ರೆಡಿ ಇದೆ ಈಗ. ಇವಾಗ ಬ್ಯಾಟರ್ನ ಟಿನ್ನಿಗೆ ಹಾಕೊಂಬಿಡೋಣ. ಕನ್ಸಿಸ್ಟೆನ್ಸಿ ನೋಡಿ, ತುಂಬ ಗಟ್ಟಿಗೂ ಇಲ್ಲ, ತುಂಬ ನೀರಾಗೂ ಇಲ್ಲ. ನೀವು ಇದನ್ನು 8 ಇಂಚಿಗೂ ಹಾಕ್ಕೋಬೋದು. ನಾನು 7 ಇಂಚ್ ಇತ್ತು, ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. 8 ಇಂಚಿಗೆ ಹಾಕ್ಕೊಂಡ್ರೂ ಆಗುತ್ತೆ. ಯಾವುದು ಕೇಕದಾಗಲಿ ಬ್ರೌನಿ ಆಗಲಿ ಯಾವ ಬ್ಯಾಟರ್ ಆದ್ರೂ ಟಿನ್ನಿಗಿಂತ ಜಾಸ್ತಿ, ಅರ್ಧಕ್ಕಿಂತ ಜಾಸ್ತಿ ಬರಬಾರ್ದು ಟಿನ್ನಲ್ಲಿ. ಓಕೆ, ರೆಡಿ ಆಯಿತು. ಈಗ ಮೇಲ್ಗಡೆ ಸ್ವಲ್ಪ ನಾನು ಮಿಕ್ಸ್ಡ್ ಸೀಡ್ಸ್ ಇತ್ತು ನನ್ನ ಹತ್ರ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸನ್ನು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕ್ ಮಾಡೋಕ್ಕೆ ಹೋಗೋಣ. ಇಲ್ಲಿ 160ಗೆ ಪ್ರೀ ಹೀಟ್ ಆಗಿದೆ, ರೆಡಿ ಇದೆ ಅದು. ನನಗಿದು ಟೋಟಲ್ 28 ಮಿನಿಟ್ಸ್ ಆಯಿತು ನನಗೆ ಫಸ್ಟ್ ಇಟ್ಟಿದ್ದು. ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಬೇಕಾಗಿರಲಿಲ್ಲ ಟೂತ್ಪಿಕ್ ಚೆಕ್ ಮಾಡಿದಾಗ. ಓಕೆ, ಸೊ ಮತ್ತೆ ತಿರ್ಗಾ ನಾನು ಎಕ್ಸ್ಟ್ರಾ ಇನ್ನೊಂದು 7 ಮಿನಿಟ್ಸ್ ಇಟ್ಟೆ. ಸೊ ಓವರಾಲ್ ನಂಗೆ 35 ಮಿನಿಟ್ಸ್ ಆಯಿತು ಟೋಟಲಿ. ನೋಡಿ, ಈಗ ಡಿಮೋಲ್ಡ್ ಮಾಡ್ತೀನಿ. ಟಿನ್ನಿಗೆ ನೋಡಿ ಒಂಚೂರು ಅಂಟಿಲ್ಲ. ಪೇಪರ್ಗೂ ಅಷ್ಟೇ ಎಷ್ಟು ನೀಟಾಗಿ ಬಿಟ್ಕೊತಾರೆ. ನಾವು ಆಯಿಲ್ ಏನೂ ಅಪ್ಲೈ ಮಾಡಿರಲಿಲ್ಲ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇದಕ್ಕೆ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಏನೂ ಹಾಕಿಲ್ಲ. ಸೊ ಇದು ಫಜ್ಜಿ ಬ್ರೌನಿ ಅಂತಲೇ ಹೇಳ್ಬೋದು ನಾವು ಇದನ್ನು.
ಟೆಕ್ಸ್ಚರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಮೆಲ್ಟಿಂಗಿಂದ ಮೌತ್ ಆಗಿತ್ತು ಆ್ಯಕ್ಚುಲಿ. ನೋಡಿ, ಫಜ್ಜಿ ಬ್ರೌನಿ ಅಂದರೆ ಹೀಗೆ ಇರುತ್ತೆ. ಅದು ಬೇಕಾಗಿರುತ್ತೆ, ಬಟ್ ನಮಗೆ ಅದು ಆಗಿಲ್ಲ ಅಂತ ಅನಿಸುತ್ತೆ. ನೋಡಿ ಟೆಕ್ಸ್ಚರ್ ಗೊತ್ತಾಗ್ತಿದೆಯಾ? ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.